ಮಲ್ಕೊಂಡಾಗ ಕೆಲವೊಬ್ರು ನೋಡ್ತಿರ್ತೀರ ಐ ಬಾಲ್ಗಳು ಒಳಗಡೆನೆ ಈ ರೆಪ್ಪೆ ಒಳಗಡೆನೆ ಮೂವ್ ಆಗ್ತಾ ಇರುತ್ತೆ ಅಂಡ್ ದೇ ವಿಲ್ ಸ್ಟಾರ್ಟ್ ಮರ್ಮರಿಂಗು. ಸೊ ಈ ಫೇಸ್ ಏನಿದೆಯಲ್ಲ ಇದೂ ನಿಮಗೆ ರೀಸೈಕ್ಲಿಂಗ್ ಆಫ್ ಯುವರ್ ಮೆಮೊರೀಸು, ಥಾಟ್ಸು, ಎಮೋಷನ್ಸು ಇದೂ ಬೇಕು ದೇಹಕ್ಕೆ. ಸೊ ಈ 2 ಫೇಸಲ್ಲಿ ನಿದ್ದೆ ಆಗುತ್ತೆ. ಸೊ ಇದು 2 ಸೈಕಲ್ಸ್ಗಳು ರನ್ ಆಗ್ತಾ ಇರಬೇಕು. ಸೊ ಇದರಲ್ಲಿ ಬರೀ REM ಒಂದೇ ಆಗಬಾರ್ದು, NREM ಒಂದೇ ಆಗಬಾರ್ದು. ಸೊ ಈ ಥರ ಆದಾಗ ಈ ಸೈಕಲ್ಸ್ಗಳು ಏನು ರಿಪೀಟ್ ಆಗುತ್ತಲ್ಲ, ಬಾಡಿ ವಿಲ್ ರೆಜುನೇಟ್. ಸೊ ಇದರಲ್ಲಿ ಯಾವುದೇ ಒಂದೇ ರೀತಿ ಆತಂದ್ರೂ ಅದು ಇನ್ಸಫಿಷಿಯೆಂಟ್ ಸ್ಲೀಪು. ಇಲ್ಲ ಎಲ್ಲದೂ ಬಿಟ್ಟು ಬರೀ NREM ಆಗ್ತಾ ಇದೆ ಸೈಕಲಲ್ಲಿ ಅಂದರೆ ಅದು ಬೇರೆ ಥರ. ಇದನ್ನು ನಾವು ಡೀಪ್ ಸ್ಲೀಪ್ ಅನಲೈಸಸ್ ಅಲ್ಲಿ ನೋಡ್ತಾ ಇರ್ತೀವಿ. ಸೊ ಇದು 2ರಲ್ಲೂ ಆಗಬೇಕು. ಈ ಥರ ಸ್ಲೀಪ್ ಯಾರಿಗಿದೆ ಅವ್ರು ಸಫಿಷಿಯೆಂಟ್ 7 ಅವರ್ ನಿದ್ದೆ ಮಾಡಿದ್ರೆ ಆಗುತ್ತೆ. ಇನ್ನು ನಾನು ಆಯುರ್ವೇದಕ್ಕೆ ಬಂದಾಗ ಅಲ್ಲಿ ಏನು ಹೇಳ್ತಾರೆ ಅಂತಂದರೆ ಈ ತಮಗುಣ ಅಂತ ಹೇಳ್ತೀವಿ ನಮ್ಮ ದೇಹದಲ್ಲಿ. ಸೊ ಇವಾಗ ನನಗೆ ಏನೋ ಆ್ಯಕ್ಟಿವಿಟಿ ಅಂತಂದರೆ ಏನೋ ಒಂದು ನಾಲೆಜ್ ಗೇನಿಂಗ್ ಆಗ್ತಾ ಇರುತ್ತೆ. ಈಗ ನಾನು ಒಂದು ನೋಡ್ತಾ ಇದ್ದೀನಿ, ಎಚ್ಚರ ಇದ್ದು ನೋಡಿದ್ರೆ ನಂದು ಹೊರಗಡೆ ಇರೋಂಥ ಆಬ್ಜೆಕ್ಟ್ ಮೇಲೆ ಕನೆಕ್ಟ್ ಆಯಿತು, ಅದರಲ್ಲಿಂದ ಒಂದು ನಾಲೆಜ್ ಬರ್ತಾ ಇದೆ. ಸೊ ಇಲ್ಲಿ ಇಂದ್ರಿಯಗಳು ಅಂತ ಹೇಳ್ತೀವಿ. ಆ ಇಂದ್ರಿಯಗಳನ್ನು ರೆಸ್ಟಿಂಗ್ ಮಾಡಬೇಕು. ಯಾಕಂದರೆ ಕಂಪ್ಲೀಟಾಗಿ ಯಾವುದು ರನ್ ಮಾಡೋಕ್ಕಾಗಲ್ಲ. ಕಂಟಿನ್ಯೂಸ್ ರನ್ ಮಾಡಿದರೆ ಅದರದ್ದು ಲೈಫ್ ಸ್ಪ್ಯಾನ್ ಕಡಿಮೆ ಆಗ್ತಾ ಹೋಗುತ್ತೆ ಅಥವಾ ಅದು ಎಫಿಷಿಯನ್ಸಿ ಕಡಿಮೆ ಆಗ್ತಾ ಹೋಗುತ್ತೆ. ಸೊ ಆ ಟೈಮಲ್ಲಿ ಏನು ಮಾಡ್ತಾರೆ, ಆ ಇಂದ್ರಿಯಗಳಿಗೆ ರೆಸ್ಟ್ ಆಗೋದಕ್ಕೆ ಆ ಏನು ಮನಸ್ಸು ಅಂತ ಹೇಳ್ತೀವಿ, ಆ ಮನಸ್ಸು ಆ ಇಂದ್ರಿಯ ಆಗಿರೋಂಥ ಕಾಂಬಿನೇಷನ್ಸ್ ಏನಿರುತ್ತಲ್ಲ ಅದು ಬ್ರೇಕ್ ಆಗುತ್ತೆ.